ವಿದ್ಯಾರಣ್ಯಪುರ ಬಳಿ 2 ಕೋಟಿ ದರೋಡೆ ಪ್ರಕರಣ ಬಂಧಿತ 4ರನ್ನ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ದರೋಡೆಯ ಸಂಬಂಧ ಇನ್ನೂ ಕೆಲವರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಪೊಲೀಸರು. 2 ಕೋಟಿ ದರೋಡೆ ಹಿಂದೆ ದೊಡ್ಡ ಜಾಲದ ಕೈವಾಡವಿರುವಂತ ಶಂಕೆ. ಮನಿ ಟ್ರೇಡಿಂಗ್ ಹೆಸರಿನಲ್ಲಿ ಹಣಕಾಸು ವ್ಯವಹಾರದ ಶಂಕೆ. ತನಿಖೆ ವೇಳೆ ಆರೋಪಿಗಳಿಂದ ಟ್ರೇಡಿಂಗ್ನಲ್ಲಿ ಹಣ ಹೂಡಿಕೆ ಮಾಡಿರುವುದು ಬೆಳಕಿಗೆ ಬರ್ತಾ ಇದೆ. ಸದ್ಯ ದೂರುದಾರ ಹರ್ಷನ ಬಳಿ ಇದ್ದಂತೆ 2 ಕೋಟಿ ಹಣದ ಹಿನ್ನೆಲೆ ಬಗ್ಗೆ ಕೂಡ ತನಿಖೆಯನ್ನು ಮಾಡಲಾಗ್ತಾ ಇದೆ. ಹರ್ಷನಿಗೆ ಹಣ ಹೇಗೆ ಬಂತು, ಆರೋಪಿಗಳಿಗೆ ಪರಿಚಯ ಇತ್ತಾ, ಇದೆಲ್ಲವನ್ನ ಕೂಡ ತನಿಖೆ ಮಾಡಲಾಗ್ತಾ ಇದೆ. ಹಣ ಯಾರಿಗೆ ಸೇರಿದ್ದು, ಮೂಲ ಬೇಕಲ್ಲ, ದಾಖಲೆ ಬೇಕಲ್ಲ, ಹಣಕ್ಕೆ ದಾಖಲೆಗಳು ಇದೆಯೋ ಇಲ್ವೋ ಅಂತ ತನಿಖೆಯನ್ನು ಮಾಡಲಾಗ್ತಾ ಇದೆ. ಹಿಂದೆ ಹರ್ಷನ ಮೇಲೆ USDT ಕರೆನ್ಸಿ ಹೆಸರಿನಲ್ಲಿ ವಂಚನೆ ಮಾಡಿದ್ದ ಅನ್ನುವಂಥ ಆರೋಪ ಬೇರೆ ಇದೆ. ಈಗ USDTಗೆ ಕನ್ವರ್ಟ್ ಮಾಡೋದಕ್ಕೆ ತಂದಿದ್ದ ಹಣ ರಾಬರಿ ಎಂದು ದೂರನ್ನು ಕೂಡ ನೀಡಲಾಗಿದೆ. ಸಂಪೂರ್ಣ ಗೊಂದಲ ಇದೆ ಈ 2 ಕೋಟಿ ವಿಚಾರದಲ್ಲಿ. ಹಾಗಾಗಿ 2 ಕೋಟಿ ದರೋಡೆ ಪ್ರಕರಣಕ್ಕೆ ಹಲವು ಆಯಾಮಗಳಿದ್ದು, ಈ ಹಲವು ಆಯಾಮಗಳಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 2 ಕೋಟಿ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಪೊಲೀಸರಿಗೆ. ಹಲವು ಆ್ಯಂಗಲ್ಸ್ಗಳಿದೆ ಈ ಪ್ರಕರಣದಲ್ಲಿ. ಈ ಹರ್ಷ ದುಡ್ಡನ್ನು ತಂದಿದ್ದು ಎಲ್ಲಿಂದ, ಆತನಿಗೆ ಎಲ್ಲಿಂದ ದುಡ್ಡು ಬಂತು, ಯಾರ್ದು ಹಣ, ಈಗ ಅದೇನಾದರೂ ವೈಟ್ ಮನಿ ಆಗಿದ್ರೆ ಸಹಜವಾಗಿ ಅದಕ್ಕೆ ಡಾಕ್ಯುಮೆಂಟ್ಸ್ ಇದ್ದೇ ಇರುತ್ತೆ, ದಾಖಲೆ ಇದ್ದೇ ಇರುತ್ತೆ. ಎಲ್ಲೋ ಸಾಲ ಮಾಡಿದ್ದೋ, ಲೋನ್ ತಗೊಂಡಿದ್ದೋ, ಇನ್ನೊಂದು ಮತ್ತೊಂದು. ಬಟ್ ಆ ಥರನೂ ಇಲ್ಲ ಅಂತ ಹೇಳಿದರೆ, ದಾಖಲೆಗಳಿಲ್ಲ ಅಂತಂದರೆ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಪೊಲೀಸರು ಇದೀಗ ತಮ್ಮ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ದರೋಡೆಯ ಸಂಬಂಧ ಇನ್ನೂ ಕೆಲವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಬಂಧನಕ್ಕೆ ಬಲೆ ಬೀಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಆ್ಯಂಗಲ್ಸ್ಗಳಿದೆ. ಸೊ ಪೊಲೀಸರಿಗೆ ತನಿಖೆಗೆ ಏನೆಲ್ಲ ಸವಾಲುಗಳಿಗೆ ಎದುರಾಗ್ತಾ ಇದೆ, ಯಾವೆಲ್ಲ ಆ್ಯಂಗಲಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ನೀತಿಯನ್ನು ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಇನ್ಸಿಡೆಂಟ್ ಇತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ 4 ಜನ ಅಂದ್ರೆ ಹರ್ಷ ಏನ್ ಸೇರಿದಾನೆ ಆತನು ಸೇರಿದಂತೆ 4ರನ್ನ ಈಗಾಗಲೇ ಪೊಲೀಸರು ಬಂಧನ ಮಾಡಿರುವಂತದ್ದು. ಬಂಧಿಸಿ ವಿಚಾರಣೆ ನಡೆಸ್ತದೆ. ವಿಚಾರಣೆ ವೇಳೆ ಎಲ್ಲೂ ಕೂಡ ಹಣ ಯಾರ್ದು ಅನ್ನೋದನ್ನ ಇನ್ನೂ ಕೂಡ ಅವರು ಇವತ್ತು ರಿವೀಲ್ ಮಾಡ್ತಾ ಇಲ್ಲ. ಮತ್ತೆ ಹಣ ನಂದು ಅಂತ ಯಾರು ಕೂಡ ಕ್ಲೈಮ್ ಮಾಡ್ಕೊಳಕ್ಕೆ ಬರ್ತಿಲ್ಲ. ಯಾಕಂದ್ರೆ ದೊಡ್ಡ ಮೊತ್ತದ ಹಣ ಆಗಿರೋದ್ರಿಂದ ಹಣದ ಮೂಲವನ್ನು ತೋರಿಸ್ಬೇಕಾಗತ್ತೆ. ಹಣದ ಮೂಲವನ್ನ ತೋರಿಸ್ಲಿಕ್ಕೆ ಯಾರ ಜೊತೆ ಕೂಡ ಆಗ್ತಿಲ್ಲ. ಈ ಕಾರಣಕ್ಕಾಗಿ ಹಣ ನಂದು ಇಲ್ಲ ಯಾರ್ದು ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ಕ್ಲೈಮ್ ಮಾಡ್ಕೋತಾರೆ. ಇತ್ತ ದೂರದಾರ ಆಗಿರ್ತ ಹರ್ಷ ಕೂಡ ಹಣ ಯಾರ್ದು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಹರ್ಷನ ಮೇಲೆ ಏನು ಪೊಲೀಸರಿಗೆ ಒಂದು ಅನುಮಾನ ಕಾಡ್ತಾ ಇರುವಂತದ್ದು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈತ ದೂರದಾರ ಆದ್ರೆ, ಇದಕ್ಕೆ ಹಿಂದಿನ ಪ್ರಕರಣ ನೋಡಿದಾಗ ಈತ KR ಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಒಂದು ಪ್ರಕರಣ ಇತ್ತು. ಆ ಪ್ರಕರಣದಲ್ಲಿ ಈತ ಆರೋಪಿತ ಆಗಿರುವಂತದ್ದು. ಈತ ಅಲ್ಲೂ ಕೂಡ ಇದೇ ರೀತಿಯಾಗಿ ಏನು ಹಣವನ್ನ ಮಷಿನ್ ಒಂದು ವಿದೇಶದಿಂದ ಮಷಿನ್ ಒಂದು ತರಿಸ್ಕೊಂಡ್ ಬರ್ಲಿಕ್ಕೋಸ್ಕರ 2 ಕೋಟಿ ಹಣವನ್ನ ಬೇಕು ಅಂತ ಹೇಳಿ ನಕಲಿ ಡಿಟಿಗಳನ್ನ ಕೊಟ್ಟು ಇವರು ಬಂಧನವಾಗಿರ್ತಾರೆ. ಅದೇ ರೀತಿಯಲ್ಲಿ ಆತ ಇಲ್ಲಿ ಮಾತ್ರ ದೂರದಾರಾಗಿರುವಂತ ಅಂದ್ರೆ ಮೇಲಿನ ಮೇಲೆ ಇಂತಹ ಪ್ರಕರಣದಲ್ಲಿ ಈತ ಕಾಣಿಸ್ಕೊಳ್ತಿರುವ ಹಿನ್ನೆಲೆಯಲ್ಲಿ ಈತನ ಮೇಲೆ ಈಗಾಗಲೇ ಪೊಲೀಸರಿಗೆ ಸಾಕಷ್ಟು ಅನುಮಾನ ಇರುವಂತದ್ದು. ಹೀಗಾಗಿ ಹಳೆ ಪ್ರಕರಣದ ಮಾಹಿತಿಯನ್ನು ಕೂಡ ಈಗಾಗಲೇ ವಿದ್ಯಾರಣ್ಯಪುರ ಪೊಲೀಸರು ತೆಗೆದುಕೊಂಡಿರುವಂತದ್ದು. ಅದರ ಜೊತೆಗೆ ಈತ ಮನಿ ಲಾಂಡ್ರಿಂಗ್ ಏನಾದ್ರು ಮಾಡ್ತಿದ್ದಾನ ಅನ್ನೋ ಅನುಮಾನಗಳಿರುವಂತದ್ದು. ಅಕ್ರಮವಾಗಿ ಹವಾಲಾಣ ಏನಿರುತ್ತೋ ಅದನ್ನ ಸಾಗಣೆ ಮಾಡುವಂತದ್ದು, ಇಲ್ಲ ಈ ರೀತಿಯಾಗಿ ವಂಚನೆ ಮಾಡುವಂತದ್ದು, ಈ ರೀತಿ ಪ್ರಕರಣಗಳನ್ನು ನಡೀತಾ ಇರುವಂತ ಸಾಧ್ಯತೆಗಳಿತ್ತು. ಈ ಆಯಾಮದಲ್ಲಿ 2 ವಿಶೇಷ ತಂಡಗಳನ್ನ ರಚನೆ ಮಾಡ್ಕೊಂಡಿರುವಂತ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಅಂದ್ರೆ ಪ್ರಕರಣವನ್ನ ತನಿಖೆ ಮಾಡ್ತಾ ಹೋದಂತೆ ದಿನಕ್ಕೊಂದು ಟ್ವಿಸ್ಟ್ ಗಳನ್ನ ಪಡ್ಕೊಳ್ಳಿ ಬೇರೆ ಬೇರೆ ದಿಕ್ಕಿನ ಆಯಾಮಕ್ಕೆ ಪೊಲೀಸರನ್ನ ಕೈಕೊಂಡು ಹೋಗ್ತಾ ಇರುವಂತದ್ದು. ಹೀಗಾಗಿ ಇಡೀ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಡಿಗ್ ಮಾಡ್ತಾ ಇರುವಂತದ್ದು. ನೀತಿ ಅವರು ಡಿಗ್ ಮಾಡಿದ ಬಳಿಕ ಈ ಇಡೀ ಪ್ರಕರಣಕ್ಕೆ ಏನು ನಿಜಕ್ಕೂ ಇದು ಮನಿ ಲಾಂಡ್ರಿಂಗ್ ನಡೀತಾ ಹವಾಲಾದಿಂದ ಏನಾದ್ರು ಮಾಡ್ತಾ ಇದ್ರ, ಇಲ್ಲ ನಿಜಕ್ಕೂ ಇವ್ರಿಗೆ ವಂಚನೆ ಆಗಿದೆ, ಯಾರು ದರೋಡೆಯನ್ನ ಮಾಡಿದ್ರಲ್ಲ, ಈತನೇ ಹಣವನ್ನ ಮಾಡ್ಕೊಳ್ಳಿಕ್ಕೆ ಈ ರೀತಿಯಾಗಿ ದರೋಡೆ ಸಂಚನ ರೂಪಿಸಿ ಈ ರೀತಿಯಾಗಿ ಮಾಡಿಸಿದ್ನ, ಇವೆಲ್ಲವೂ ಕೂಡ ಪೊಲೀಸರ ತನಿಖೆಯಿಂದ ಬಯಲಾಗಬೇಕಾಗಿರುವಂತದ್ದು. ನೀತಿ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.